ಆಯ್ತು. ಈಗ ಹೌದ್ರಿ, ತಾಲೂಕ ಇರೋದು ಅದಕ್ಕೆ, ತಹಸೀಲ್ದಾರ್ ಇರೋರು ಅದಕ್ಕೆ. ಮಾನ್ಯತೆ ಇರ್ತೈತೆ ಸರ. ಒಂದ್ ಮುದ್ಕೊಂಡು ಸಾದಾಗ ಹೊಳ ಬಿದ್ದಿತ್ತು. ತಹಸೀಲ್ದಾರ್ ಲೆಟರ್ ಒಂದೊಂದು ತಮ್ದಲ್ಲಿ ನಡೀತೈತೆ. ನಿಮ್ಮದು ಆ ತಾಲೂಕಿನ ಅಧಿಕಾರಿ ನೀವು, ನಿಮ್ಮದು ನಡೀತೈತೆ. ಅವಾಗ ನೀವು ತಹಸೀಲ್ದಾರ್ ಭೇಟಿ ಆಗೋದ್ರಿ ಯಾರಿಗೆ ಸೂಟಿ ಐತಿ, ಯಾರಿಗೆ ಭೇಟಿ ಆಗೋಣ್ರಿ ನೀವು? ಆ ಬೇಜವಾಬ್ದಾರಿ ಹೇಳ್ತೀವಿ. ಆದ್ರೆ ಆ ಹುಡುಗನ್ ನೋಡ್ರಿ 8 ಮಂದಿ ಸಾಯ್ತಾರ್ರಿ. ಅದ್ರಲ್ಲಿ ಬೇಜವಾಬ್ದಾರಿ. ಮುಗಿಸ್ಬೇಡ್ರಿ, ಅದನ್ನ ಹೇಳೋದು ಕೇಳ್ರಿ ಫಸ್ಟ್. ನಾವು ಹೇಳೋದ್ರ ಕೇಳ್ರಿ ಫಸ್ಟ್. ನೀವು ತಹಸೀಲ್ದಾರ್ ಅಡ್ಡಾಡ್ರಿ, ನೀವು ತಹಸೀಲ್ದಾರ್ ಅನ್ನಕ್ ಹೋಗ್ಬೇಡ್ರಿ. ನೀವು ಹೇಳ್ಬಿಡೋದು ಒಂದೇ ಮಾತಿ ಕೇಳ ಸುಮ್ಮನೆ ಹೋಗೋಲ್ಲ ನಾವು. ನೋಡ್ರಿ ಅಲ್ರಿ, ಇಲ್ಲ ಬಂದಿದ್ದ ನಿಮ್ ಮ್ಯಾಟರ್ ಅನ್ನ ನಾ ಹೇಳಕ ಬಂದಿದ್ದೇನ್ರಿ. ನೀವು ಹೊಳಿಗೆ ತಕೊಂಡ್ಕೊಂಡ್ರ ನಂದು ಏನೋ ಅಭ್ಯಂತರ ಇಲ್ಲ. ನೋಡ್ರಿ, ನೀವೇ ಮಾತಾಡ್ರಿ, ನಾನು ಮಾತಾಡ್ತೀನಿ. ನಾ ಇಲ್ಲಿ ಬಂದಿದ್ದೇನೈತಿ, ನೀವು 2 ಪಾಯಿಂಟ್ ಹೇಳಿದ್ರಿ. ಇದು ಮನಿ ವಿಷಯ, ಇದು ರೊಕ್ಕದ ವಿಷಯ ಹೇಳತ್ತೀರಲ್ರಿ. ಈಗ ಈಗ ಯಾವಾಗ್ಲೂ ಮಾತಾಡೋದ್ಕಾಗಿ ನಾವ ನೀವು ತಪ್ಪು ಹೇಳಕತ್ತೀರಿ ನಮಗ. ಮಣ್ಣು ನೀವು ತಪ್ಪ ಹೇಳಿದ್ರಿ. ನಾನು ಈಗ ಸದ್ಯ ನಾ ಏನ್ ಹೇಳ್ತಾ ಇದ್ದೀನಿ, ಅದಕ್ಕಾಗಿ ನಿಮ್ಮವ್ರ ಹೇಳಿ ಬಂದಿದಾರ್ರಿ. ಬ್ಯಾಂಕ್ದವ್ರು ಯಾರು ಒಂದ್ ಮಾತು ಮಾತಾಡಿದ್ರಿ ಅವತ್ತ. ನಮಗ ರೈಟಿಂಗ್ ನಾಗ ಕೊಡ ಅಂದ್ರೆ ರೈಟಿಂಗ್ ನಾಗ ಕೊಟ್ಟು ಹೋದ್ರಿ. ಅವಾಗ ಇಟ್ಟು ಮಾಡಿದ್ರಿ, ಇಟ್ಟು ರಾಡಿ ಹಿಡಿತಿರ್ತೀನ್ರಿ. ಅದ ನಾ ಹೇಳುದ್ರೆ ಕೇಳ್ರಿ ಫಸ್ಟ್. ಅವತ್ತ ಇವ್ರಿಗೆ ಕೇಳೇ ಹೋಗಿದವ್ರಿ, ನಿಮ್ ಕೇಳೇ ಹೋಗಿದಾರ ನಾವ. ಓಕೆ, ನೀವು ಮಾತಾಡ್ಕೊರಿ ಮೇಡಮ್. ಅವ್ರು ಮಾತಾಡಿದಂತ ನಂಗೆ ಹೇಳಿ. ನೀವು ನಮ್ಗೊಂದು ಮಾತಾಡ್ತಾನೆ ಕೇಳ್ರಿ ಸಾಹೇಬ್ರ. ನಮಗ ಹೇಳ್ಬೇಡ್ರಿ ನೀವು ಸಾಹೇಬ್ರ. ನೀವು ಇದ್ರ ಬದಲ ಆಗಾಕತ್ತಿದ್ದು ನಂಗೊಂದು ಮಾತಾಡ್ತಾನೆ ಕೇಳ್ರಿ. ಈ ಆಫೀಸ್ ರೊಕ್ಕ ತಿನ್ನಾರ್ದಲ್ಲ. ನಾವು ಪ್ರಾಮಾಣಿಕ ಜನ ಹೇಳ್ತಾನೆ ಕೇಳ್ರಿ. ನೀವು ಒಂದು ಪ್ರಾಮಾಣಿಕ ವ್ಯಕ್ತಿ ಮಾಡಿ ಗುದ್ದಾಡ್ಬೇಕಾದ್ರೆ ವಿಚಾರ ಮಾಡಿ ಗುದ್ದಾಡ್ರಿ. ಮಾತು ಕೇಳಿ ಹೋದ ನೀವು ತಹಸೀಲ್ದಾರ್ ಅನ್ನಕ್ ಹೋಗ್ಬೇಡ್ರಿ. ನಿಮ್ಮ ಆಫೀಸ್ ಮುಂದೆ ಬಂದ ಮಟ್ಟಿಗೆ ನೀವ ಅಂದ್ರಲ್ಲ. ನಾ ಹೇಳೇ ಇಲ್ಲ. ನಾ ಏನ್ ಹೇಳ್ತಾನೆ ಫಸ್ಟ್ ಮ್ಯಾನೇಜರ್ ನೀವು ಹೇಳಿದ್ರಿ. ಮ್ಯಾನೇಜರ್ ಇಲ್ಲಿದಾರ, ಅವ್ರ ಹತ್ರ ಅಮೌಂಟ್ ಇದೆ. ನಿಲ್ರಿ, ನಾವು ಏನ್ ಹೇಳ್ತೀವಿ ಫಸ್ಟ್ ಏನ್ ರೊಕ್ಕದ ಏನ್ ನೀವು ಹೇಳಿದ್ರಲ್ಲ, 1 ಲಕ್ಷ ಸಮಥಿಂಗ್ ಏನೋ ಐತೆ ಅಂತ ನೀವು ಹೇಳಿದ್ರಿ. ಅದಕ್ಕೆ ಅವ್ರ ಜವಾಬ್ದಾರಿ ತಗೊಂಡಾರ್ರಿ. ನಾ ಮುಂಜಾನೆ ಮೇಡಮ್ ಅವ್ರು ಏನು ಮೀಟಿಂಗ್ ಹೋಗಿದಾರಂತ ಅವ್ರ ಸೈನ್ ತಗೊಂಡು ಚೆಕ್ ಅವ್ರು ಕೊಡ್ತಾರಂತ ಹೇಳಿದಾರ. ಮುಗಿತನ ಹಂಗಲ್ರಿ. 1 ಮಿನಿಟ್, ನಿಮ್ದು ಏನ್ ಆಕ್ಷೇಪಣೆ ಐತ್ರಿ? ದುಡ್ಡಿದವ್ನು ಹೇಳಿದ್ರಲ್ಲ. ಈಗ ಮೇಡಮ್ ಎಲ್ಲಿದ್ದಾರೆ? ಅವರು ಮೀಟಿಂಗ್ ಹೋಗಿದಾರ, ಅದಕ್ಕಾಗಿ ಅವ್ರ ಆಫೀಸ್ ಅವ್ರು ಬಂದಾರ. ಅವರು 1 ಮಿನಿಟ್ ಇಲ್ರಿ, 1 ಮಿನಿಟ್ ಅವರು ಬರ್ಬೇಕು ಅಂದ್ರೆ ಇಲ್ಲಿ ನಾವು 60 ಹೋಗಿ ಮತ್ತೆ ರೋಡ್ ಬಂದ್ ಮಾಡಾರು. ಇದು ಮತ್ತೆ ಇಕ್ಕೊಪ್ಪಕ್ಕೆ ಹೋಗುದನಾರಿಲ್ಲ. ಆ ಮೇಡಮ್ ಕರ್ತಾರೆ ನಮಗ. ಮ್ಯಾನೇಜರ್ ತೊಂದ್ರೆ ಮಾಡಿದ್ರಿ ಇವನ್ನ. ಒಳ್ಳೆ ಮ್ಯಾನೇಜರ್ನ ಅವನ ಲೆಕ್ಕನ ಕನ್ಸ್ಯೂಮರ್ ಕೋರ್ಟ್ ಆದೇಶನ ಪಾಲನೆ ಮಾಡಕ್ಕಾಗಿಲ್ಲ. ಒಂದು ನಿಮಿಷ ನಮಗ ಕೇಳ್ರಿ. ಈಗ ನಾವು ಹೂ ಅಂತವ್ರೆ, ನೀವು ಹೂ ಅನ್ರಿ. ನಾಳೆ ದಪ್ಪ ಅಂತ ಮನಿ ಬೆಳತೈತೆ, ಅದಕ್ಕೆ ಜವಾಬ್ದಾರಿ ಯಾರು ಹೇಳ್ಬೇಡ್ರಿ. ನಾವು 8 ಮಂದಿ ಸಾಯ್ತಾರ. ಪಾಪ ಅದ್ರ ಕಣ್ಣು ಕಾಣಿಸೋದಿಲ್ಲ. ಮಾನವೀಯತೆ ತೋರಿಸ್ರಿ ಅಂತ ನಾವಂತ ಮೇಡಮ್ ಕಳ್ತಾರೆ. 1 ಮಿನಿಟ್ ರೀ, ನೀವ ಒಮ್ಮೆ ದುಡ್ಡು ಹೇಳಂತಲೇ ಒಂದ್ ಮನಿಗ್ ಶಿಫ್ಟ್ ಆಗ್ತಾರೆ, ಒಂದ್ ಮನಿದ್ ಹೇಳಂತಲೇ ದುಡ್ಡಿಗೆ ಶಿಫ್ಟ್ ಆಗ್ತಾರೆ. ರೈಟಿಂಗ್ ನಾಗ ತೊಗೊಂಬನ್ನಿ, ನಿಮ್ ಆಫೀಸ್ ನೋಡ್ರಿ. ರೈಟಿಂಗ್ ನಾಗ ಅದನ್ನ ಉತ್ತರ ಕೊಡಾಕ್ರಿ ನೀವು ಟೈಮ್ ಕೊಡವ್ರು ಇಲ್ಲ ಅಂತ ಕೇಳ್ತಾರೆ. ಉತ್ತರ ಕೊಡಾಕ್ರಿ ಯಾರ ಟೈಮ್ ಮಾತಾಡ್ಬೇಡ್ರಿ. ಅವತ್ತ ಕುಂತೆಲ್ಲ ಕೇಳಿರಿ ನಮ್ಮನ್ನ. ನಿಮ್ಗೆ ಯಾಕೆ ಇದು ಹೇಳೋದ ಗೊತ್ತೇನೆ ನಾವ ನಿಮ್ಗೆ ನಾವು ಮಾತಾಡೋದು ರೋಡ್ ಅನ್ಸತೈತಿ. ಇದ ಮೇಡಮ್ ಅವ್ರು ಈಗ ಬಂದಾರ. ಪಾಪ ನಿಮ್ಗೆ ಏನೂ ಗೊತ್ತಿಲ್ಲ. ಇದ ಎಸ್ ಅವ್ರು ಮರು ಇದ್ದವ್ರು 10 ಸಲ ಬಂದು ನನ್ನ ವಾರ್ಡ್ನ್ಯಾಗ ಬಂದ ಕಾಸ ನೀರು ಬರುವುದ ಮೇಲೆ ಕೇಳಿ ಅಡ್ಮಿನಿಸ್ಟ್ರೇಟರ್ ಇದ್ರಿ. ಆಗ ಇವ್ರು ಕೇಳ್ರಿ ಏನನ್ ಇದ್ರು, ಹಿಂದಿನ ಚೀಫ್ ಆಫೀಸರ್ ಇದ್ರು, ಈಗ ಎಮ್.ಎಲ್.ಎ ಸಾಹೇಬ್ರ ಇದ್ರು. ಎಲ್ಲಾರು ಬಂದ್ ಕಾಸು ಮನೆಗಳು ನೀರು ಹೋಗತ್ತಾವ ಸರ್ ಅಂತೇಳಿ ವಿಷಯ ಬಂದಿರೋದು 2 ಪಾಯಿಂಟ್ ಹೇಳಿದ್ರಿ. ಸಾರಿ, ನಾನು ಹೇಳೋದು ಕೇಳ್ರಿ. 2 ನೀವು ವಿಷಯ ಹೇಳಿದಕ್ಕಾಗಿ ನಾನು ಉತ್ತರ ಕೊಡ್ತೀನಿ. ದಾಟ್ಸ್ ಇಟ್.
ಒಂದ್ ಏನ್ ಹೇಳಿದ್ರಿ ಅಂದ್ರೆ ಬ್ಯಾಂಕ್ ಅಕೌಂಟ್ ನೀವು ಅಮೌಂಟ್ ಒಂದು ಹೇಳಿದ್ರಿ, ಅಮೌಂಟ್ ಮ್ಯಾನೇಜರ್ ಬಂದಾರೆ, ಕೋಆಪರೇಟಿವ್ ಸೊಸೈಟಿದವ್ರು ಬಂದಾರ, ಅವರ ಈಗ ಅಡ್ಮಿನಿಸ್ಟ್ರೇಟರ್ ಅದಾರ, ಹೌದಿಲ್ರಿ? ಮೇಡಮ್ ಅವ್ರ ಅಡ್ಮಿನಿಸ್ಟ್ರೇಟರ್ ಅದಾರಿಲ್ರಿ? ಚೆಕ್ ಸಹಿ ಮಾಡ್ತಾರೆ ಅಂತ ಹೇಳಿದ್ರಿ, ಆ ಜವಾಬ್ದಾರಿ ಈಗ 3 ಲಕ್ಷ ರೂಪಾಯಿ ಚೆಕ್ ಇದ್ರದ ಅಲ್ಲ ಈಗ ಮತ್ತೆ 4 ಲಕ್ಷ ಈಗ ನೋಡ್ರಿ 1 ಮಿನಿಟ್ ರೀ, ಅದ ಬ್ಯಾಂಕ್ ವಿಷಯ ಏನೈತಲ್ಲ, ಯಾರಾದ್ರೂ ಒಬ್ರು ಮ್ಯಾನೇಜರ್ ಕರ್ಕೊಂಡು ಹೋಗ್ತಾರ, ಅದ್ ಎಷ್ಟು ಅಮೌಂಟ್ ಐತೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊರಲ್ಲ, ನಾವ್ ಇಲ್ಲ ಅಂದಿಲ್ಲ ಅದಕ್ಕೆ. ಅದನ್ನ ಮೊದಲ ಅವ್ರ ಬಾಯಿ ರೈಟಿಂಗ್ ನ ಹಂಗಲ್ರಿ, ಅವ್ರ ಏನೈತಿ ಅವ್ರು ಕೊಡ್ತಾರಲ್ಲ, ಹಂಗಲ್ರಿ, ಅವ್ರ ಅಲ್ಲಿ ಹೋಗಿ ಕೇಳಿ ನಾವು ನಿಮ್ಮ ಮನೆ ನೀವು ಹೇಗೆ ಹೋಗಿದ್ರಿ ಈಗ ಇದು ಕೋರ್ಟ್ ಆದೇಶ ಆಗೈತಿ ಎಷ್ಟ್ ಆಗೈತಿ ನೋಡ್ರಿ ಇದು. ಅದು ಕೋರ್ಟ್ ಆದೇಶ original ಎಷ್ಟು ಐತ್ರಿ ನಿಮ್ಗೆ ಈಗ? ಮೊದಲ ಅದನ್ನ ಕೇಳ್ರಿ. ಹಾ. 2 ವರ್ಷ ಆಯ್ತು ಮತ್ತೆ ಅದಕ್ಕೆ ಭೇಟಿ ಕೊಡ್ತಕ್ಕ. ಕೋರ್ಟ್ ಆರ್ಡರ್ ಮಾಡಿದ್ರೆ ಯಾಕೆ ಕೊಡಲಿಲ್ಲ? ಮ್ಯಾನೇಜರ ನೀವು ಕೂಡ ಮರಿ ಎಲ್ಲ ಕೋರ್ಟ್ ಆರ್ಡರ್ ಅವ್ರು ಯಾಕೆ ಕೊಡ್ಲಿ ನೀವು? ಕೋರ್ಟ್ಗಿಂತ ಇವರೇ ಹಚ್ಚ ನಿಮ್ಮ ನಾವ ತಂದು ಕೊಟ್ಟವಲ್ಲ ಇದನ್ನ ನಾವ ತಂದು ಕೊಟ್ಟರು ನಿಮ್ಮ ಆಫೀಸ್ಗೆ. ಅವ್ರು ಕಣ್ಣಿದ್ದಾರೆ ಅವ್ರ ತಂದು ಕೊಟ್ರೆ ನಿಮ್ಗೆ. ಈಗ ಒಂದು ಕೆಲಸ ಮಾಡ್ರಿ, ಕನಲ್ ಸರ್, ಇವ್ರಿಗೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಿಟ್ರೆ ಇವರು ಈಗ ನಾವು ರೋಡಾಗ ಇವ ಜಸ್ಟ್ 4 ಪಾಸ್ ಆಗ್ಯಾನ್ರಿ. ಇವನು ಬಿಲೋ 10 ಇಯರ್. ಈಗ ನಾನು ಜುಲೈ 27ಗೆ 10 ಕ್ಲೋಸ್ ಹಾಕಲ್ ಸರ್. ಇವು 8 ವರ್ಷ ಇದ್ದಾಗ ಇವ್ನು ಕರ್ಕೊಂಡು ಈಗ ನಾನು ಇವ್ರು ಬ್ಯಾಂಕಿಗೆ ಹೋದೆ. ಆಮೇಲೆ ಇವ್ರಿಗೆ ನನ್ನ ಮನೆ ನಾನು ಆಮೇಲೆ ಮನೆಗೆ ಕೆಲಸ ಬಿಟ್ಟು ನಾವು ಹೋರಾಟ ಮಾಡೋದು ಎಷ್ಟು ಸಲ ತಗೊಳ್ಳೋರಿಗೆ ಮಾತಾಡಕ್ ಬಿಡೋರು, ನೀವೇ ಮಾತಾಡೋರು. ಆಮೇಲೆ ಆ ಮ್ಯಾನೇಜರ್ ಸರ್ ನಾ ರಿಕ್ವೆಸ್ಟ್ ಮಾಡಿ ರಂಜಾನ್ ತಿಂಗಳಿತ್ತು, ಆ ರಂಜಾನ್ ತಿಂಗಳಿಗೂ ಸುಧಾ ಅವ್ರ ಗೌರವ ಇಲ್ಲ ಏನ. ಆಮೇಲೆ ಪ್ಲೀಸ್ ರಿಕ್ವೆಸ್ಟ್ ಫಾರ್ ಯು, ಪ್ಲೀಸ್ ರಿಕ್ವೆಸ್ಟ್ ಫಾರ್ ಯು ಪ್ಲೀಸ್. ನಾನು ಇವ್ರಿಗೆ ಮನೆ ಕರ್ಕೊಂಬಂದೆ. ಆಮೇಲೆ ಇವ್ರೇನಂದ್ರೆ ನಮ್ಗೆಲ್ಲ ಶೂ ಇದೆಪ್ಪ, ನಾವು ಒಳಗೆ ಬರಂಗಿಲ್ಲ. ನಮ್ಮ ಮಿಸಸ್ ಬೇಕಾದ್ರೆ ಮನ್ಯಾಗ ಅದರ ಫೋನಲ್ಲಿ ಕರೆಸ್ತೀನಿ, ನೀವು ಬೂಟ್ ಹಾಕೊಂಡ ಬರ್ರಿ ನೋಡ್ರಪ್ಪ ಅಂತ ಇವ್ರು ಕರ್ತಿದ್ರು. ಬೂಟ್ ಹಾಕೊಂಡು ಬಂದು ಮುಂಚಿನ ಮಗನಿಂದ ಹಿಡಿದು ಹಿಕ್ಕಟ್ ಮಾಡ್ಕೊಂಡು ಇವ್ರು ಹೋಗಿ ನೋಡ್ರಿ, ಆದರೂ ಇವ್ರು ನಮ್ಮ ಮೇಲೆ ಕರ್ನ ಬರಲಿಲ್ಲ. ಆಮೇಲೆ ಇವ್ರು ಇವ್ರು ಮೆಂಬರ್ಸ್ ಅದಾರಲ್ಲ, ಆ ವಕೀಲಿ ಸರ್ ಆಯಿತು, ಆಮೇಲೆ ಇವರು ಯಾರು ಗೋಯೆ ಸರ್ ಆಯಿತು, ಇವ್ರು ಎಲ್ಲರ ಮನೆಗೆ ಓಡಾಡ್ತೀನಿ ಸರ್. ನಾನು ನನ್ನ ಸಂಸಾರ ಮಕ್ಕಳ ಕರ್ಕೊಂಡು ನಾನು ಹೆಂಡತಿನ ಕರ್ಕೊಂಡು ಮಳೆಯಲ್ಲೆಲ್ಲ ಬಿಸಿಲಲ್ಲೆಲ್ಲ ಚಳಿಯಲ್ಲೆಲ್ಲ. ಮತ್ತು ಇವ್ರು ನಿಮ್ಮೊಂದು ಬಂದು ಈಗ ಸ್ಟೇಟ್ಮೆಂಟ್ ಕೊಡಾಕ ಅಲ್ರಿ, ನಾ ಈಗ ಚೆಕ್ ಇಶ್ಯೂ ಮಾಡಂತ ಹೇಳ್ಬಿಟ್ಟಿದ್ದೀನಿ. ಚೆಕ್ ಇಶ್ಯೂ ಮಾಡಂತ ಹೇಳ್ಬಿಟ್ಟಿದ್ದೀನಿ ಅಲ್ರಿ, ಅದನ್ನ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ನಾವು ಹೆಂಗ್ ಹೇಳಕ್ ಬರ್ತದೆ ರೀ? ಈಗ ನೀವು ಕೋರ್ಟ್ ಸ್ಟೇಟ್ಮೆಂಟ್ ಕೊಟ್ಟರೆ ಹೌದಾ? ಅಲ್ರಿ, ಅದನ್ನ ಹೇಳ್ತಾರೆ ಸಮಾನ ತಗೊಂಡ ಏನ್ ಹೇಳ್ತಾರೆ ಕೇಳ್ರ ಸರ, ನೀವು ಬೇಜವಾಬ್ದಾರಿ ಹೇಳಾತ್ತೀರಿ. ಈಗ ಬಾಂಡ್ಗಳು ಅದಾವ್ರಿಗೆ 8ನೇ ತಾರೀಕಿಗೆ ಮುಗಿದೈತಿ. ಇದನ್ನ ನೋಡ್ರಿ, ನೋಡಿ ಲೆಕ್ಕ ಮಾಡಿ ಹೇಳ್ರಿ ಎಸಿ ಮುಂದ. ಈಗ ಇದನ್ನ ತಗೋರಿ, ಅವ್ರು ಕರ್ಕೋರಿ, ಅವ್ರದ್ದು ಟೋಟಲ್ ಅಮೌಂಟ್ ಎಷ್ಟಾಗೈತೆ ಅನ್ನೋದು ಕ್ಯಾಲ್ಕುಲೇಷನ್ ಮಾಡ್ಕೋರಿ. ಮೇಡಮ್ ಅವ್ರು ಬಂದ ನಂತರ ಇಮಿಡಿಯೇಟ್ ಆಗಿ ನಾಳೆ ಚೆಕ್ ಇಶ್ಯೂ ಮಾಡಿ. ಕ್ಲಿಯರ್ ಆಯ್ತು? ಇನ್ನೇ ಏನಾದ್ರು ಡೌಟ್ ಇತ್ತು? ಇವ್ರು ಸಿಗಂಗಿಲ್ರಿ, ಇವ್ರು ಮಾಯ ಅದಾರಂದ್ರ ನಾಳೆ ಇವ್ರು ಒಟ್ಟ ಸಿಗಂಗಿಲ್ರಿ. ಅಡ್ಮಿನಿಸ್ಟ್ರೇಟರ್ ಮೇಡಮ್ ಮಾಡಿದ ತಕ್ಷಣ ನಿಮ್ಗೆ ನಾವ್ ಎಲ್ಲಾರು ಬಂದ ಇವತ್ತು 9ನೇ ದಿವಸ ಶಾಹಿನ್ ಮೇಡಮ್ ಅಂತ ಹೇಳಾಕ್ತಾರೆ. ಏನಿದಾರ್ರಿ ಅವ್ರು ಏನ್ ಮಾಡಿದಾರ ಗೊತ್ತೈತ್ರಿ? ಇಲ್ಲಿ 7.5 ಲಕ್ಷ ರೂಪಾಯಿ ಈ ಡಬ್ ಇದ್ದೈತ್ರಿ ಬ್ಯಾಂಕ್. ಇದನ್ನು ಹೋದ ಅಮಾನತ್ನಾಗ ಇಟ್ಟಾರ, ಅದು ಡಬ್ ಇರ್ತೈತೆ. ಹಿಂಗ ಮೇಡಮ್ ಹೇಳಕ್ ಬರಲ್ಲ ಮೇಡಮ್. ಓದಿರ್ತಾರಂದ್ರೆ ಅವ್ರ ಮ್ಯಾಲ ಕ್ರಮ ತಗೋರಿ ನೀವು. ಅನ್ಯಾಯ ಆಗ್ತದೆ. ಲೀಡ್ ಬ್ಯಾಂಕ್ ಮೇಡಮ್ ಅದು ಪೂರ್ತಿ ಎಡಿಟ್ ಆಗದನ ಆಡಳಿತ ನಡ್ಸಕ್ ಕೇಳಿ ಹಾಕೊಂಡ್ರೆ ಅವ್ರಿಗೆ ಕೇಳಿ. 1 ಮಿನಿಟ್ ಕೇಳ್ರಿ, ನಂದೊಂದು ದಯವಿಟ್ಟು ಕೇಳ್ರಿ.
ಈಗ ನೀವು ಅಧಿಕಾರಿಗಳು ನೀವು ಮಾತು ಕೇಳ್ಬೇಕು ನಾವ ನಮ್ದು ಸಾರ್ವಜನಿಕರ ಮಾತು ನೀವು ಕೇಳಿ ಈಗ ಆಯ್ತು ಮಾತಾಡಿದವರು ನೀವು ಅದಾರಿ. ನಮ್ಗೆ ತ್ರಾಸ ಮಾಡೋದು ಸರ್ ನಾವು ಯಾರು ಕೇಳ್ಬೇಕು ಈಗ ನೋಡ್ರಿ ಈಗ ಅದನ್ನ- ನಾವು ಕೇಳ್ತೀರ ಅಂತ ಹೇಳ್ಬೇಕು ನೀವು ನಾವು ಅಲ್ಲ ನೀವು ಈಗ ಕೇಳೋದು ನಿಮ್ಮ ಮತ್ತೆ ಯಾರು ಬ್ಯಾಂಕ್ ಮಾತಾಡ್ತಾರೆ? ಅಡ್ಮಿನಿಸ್ಟ್ರೇಟರ್ಸ್ಗಳು ಅಲ್ಲಿ ಅದಕ್ಕೆ ಸರ್ ಆಡಿಟ್ ನೀವು ಹೇಳಿದ್ರೆ ನಾವೇನು ಮಾಡಕ್ಕೆ ಸರ್ ಒಮ್ಮೆ ಕೇಳಿ ಅದಕ್ಕೆ ನೀವು ಏನಂದ್ರಿ ಮೊನ್ನೆ ಕರೆಸ್ತಾರೆ ಯಾರ ಮೀಟಿಂಗ್ ನೋಡ್ರಿ ಅವ್ರು ದೊಡ್ಡ ಆಸೆ ಇಟ್ಕೊಂಡಿದ್ವಿ ನಾವು ಎರಡದಿಂದ ಕರೆಸ್ತಾರೋ ನಮ್ಮನ್ನ ಎಲ್ಲಾರು ಮೀಟಿಂಗ್ ಮಾಡ್ತಾರ ಅನ್ನೋ ದೊಡ್ಡ ಆಸೆ ಇಟ್ಟು ನಾನು- ನಿಮ್ಮ ಮೇಲೆ ಭರವಸೆ ಇಟ್ಕೊಂಡ್ ಕಾಸು ನಾವು ಹೋಗಿ ಕಾಸು ಏನ್ ಮಾಡಿದ್ವಿ ಅಂದ್ರೆ ಆ ಕೆಲಸ ಇನ್ನೂರು ಆಗಲಿಲ್ಲ ಮೇಡಮ್ ಬರಲಿಲ್ಲ ಮೇಡಮ್ ಬಂದಿದ್ರೆ ಅಂದ್ರೆ ನಾವು ಇಲ್ಲೇ ಅವ್ರು ಉತ್ತರ ಕಟ್ಟಿದ್ವಲ್ರಿ ಮೇಡಮ್ ಅವ್ರು ಯಾಕೆ ಹಿಂಗ್ ಮಾಡ್ರಿ ಅಂತ ಬೇಕಾ ಸರ್ ಈಗ ಮೇಡಮ್ ಕರೆದು ಮೀಟಿಂಗ್ ಮಾಡ್ತಾರ ಅಂತ ಹೇಳಿದವ್ರು ನೀವು ಅಂತ ಬಂದು ಕೊಡ್ರಿ ಅಂತ ರೇಟಿಂಗ್ ಈಗ ಅವ್ರು ಮೇಡಮ್ ಬೇಕಾದ ಮಾಡಿದ್ರೆ ನಡೀತೈತೇನ್ರಿ ಇಲ್ಲಿ ಈ ತಾಲೂಕಿನಾಗ ನಿಮ್ಮ ಅಂಡ್ರನ್ಯಾಗ ಬೇಕಾದ ಮಾಡಿದ್ರೆ ನಡೀತೈತೆ ನೀವೇನ್ ಕ್ರಮ ತಗೋದಿಲ್ಲ ಅವ್ರ ಮ್ಯಾಲ ಹಂಗಲ್ರಿ ಕ್ರಮ ತಗೊಳಕ್ ಕಾರಣ ಕೇಳಿ ನೋಟಿಸ್ ಕೊಡ್ರಿ ಅವ್ರಿಗೆ ಸರ ಅಲ್ರಿ, ಈಗ ನಾವು ಆರೋಪ ಮಾಡಾಕತ್ತೇವ ಅದ್ರಾಗ ತಪ್ಪಿದ್ರೆ ನಮಗ ಬೇಕಾದ್ರೆ ನಮ್ಮ ಮ್ಯಾಲ ಕಂಪ್ಲೇಂಟ್ ಕೊಡ್ರಿ ಈಗ ನಾ ಎದ್ನ ಏನ್ ಹೇಳ್ತೀನಿ ನೀವು ನಂಗೆ ಮಾತಾಡಕ್ ಕೊಟ್ರೆ ಹೇಳ್ಬೇಕು ಅಥವಾ ಏನ್ ನೀವು ಮಾತಾಡ್ತಾರೆ ಹೇಳೋರು? ಉಲ್ಟಾನ ಮಾತಾಡತ್ತೀರಿ ನೀವು ನಾ ಸರ. ಅಲ್ಲ ನಾನು ನಮ್ಮ ಮಾತಾಡಕ್ ಅಸಿಸ್ಟೆಂಟ್ ಹೋಗ್ತೀನಿ ಅಂತ ಕಮಿಷನರ್ ಹೇಳ್ತಾರೆ. ಇಲ್ಲ ಸಾರಿ ನೋಡ್ರಿ ಸಿಂಪಲ್ ಐತಿ ನೀವು ಹೇಳಿದ ಪ್ರಕಾರ ನಾ ಹೇಳಿದೀನಿ ಮ್ಯಾನೇಜರ್ ಇಲ್ಲೇ ಅದಾರ್ರಿ ನಾಳೆ ಮುಂಜಾನೆ ಅವ್ರಿಗೆ ಚೆಕ್ ಇಶ್ಯೂ ಮಾಡ್ತಾರೆ ಅಂತ ಅವರೇ ಹೇಳಿದಾರೆ ಈಗ ಚೆಕ್ ಅನ್ನ ಅವ್ರು ಕೊಟ್ಟರೆ ಮುಗಿದೋಯ್ತಲ್ರಿ ನಿಮ್ದು ವಿಷಯ ಈಗ ಈಗ ಲೆಕ್ಕ ಮಾಡಿ ಎಷ್ಟ್ ಆಗ್ತೈತೆ ಹೇಳ್ಪ ಅಲ್ಲಿ ಸಾಹೇಬ್ರ ಮುಂದೆ. ರೇಟಿಂಗ್ ಬರ್ಕೊಡ್ರಿ ನಾವು ಇದು ರೇಟಿಂಗ್ ನಾನು ಕೊಡ್ತೀನಿ ಅಂತ ಅಲ್ರಿ ಈಗ- ಒಪ್ಪಂದಿ ರೊಕ್ಕರೆ ಇಲ್ಲ ನಾ ಅದನ್ನ ಹೇಳ್ತಾ ಇದ್ದೀನಿ. ಸರಿ, ಒಂದೊಂದು ಅದನ್ನ ಏನ್ ಹೇಳ್ತಾ ಇದೀವಿ ಅಂದ್ರ ಈಗ ಅವ್ರ ಕರ್ಕೊಂಡು ಹೋಗ್ತಾರ್ರಿ ನಿಮ್ ಕ್ಯಾಲ್ಕುಲೇಷನ್ ಮಾಡ್ತಾರ ಆ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಗೆ ಚೆಕ್ ಕೊಡ್ತಾರ ಈಗ ಅವ್ರು ಮಾತಾಡೋದು ಅದನ್ನ ಈಗ ಈಗ ಅವ್ರು ಏನ್ ಹೇಳತ್ತಾರ ನೋಡ್ರಿ ಮೇಡಮ್ ಬರ್ಲಿ ಅನ್ನತ್ತಾರ ನೋಡ್ರಿ ಅಲ್ರಿ ಈಗ ನಿಮ್ ಮೇಡಮ್ ಅವ್ರ ಜೊತೆ ಡಿಸ್ಕಷನ್ ಮಾಡ್ರಿ ಇದು ತಗೊಳ್ರಿ ಫಸ್ಟ್ ನಿಮ್ದು ಬಂದಿರೋ ಸರ್ಟಿಫಿಕೇಟ್ ತಗೊಂಡು ಹೋಗಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ರಿ ಮೇಡಮ್ ಏನಾಯ್ತ್ರಿ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಕೇಳ್ರಿ ಸರ್ ನೀವೇ ಮೇಡಮ್ ಜೋಡಿ ಮಾತಾಡ್ರಿ ಅದ್ರಿಂದ ಈಗ 2 ಸಲ ಹಚ್ಚಿದೆ ಅವ್ರು ಏನು ಮೀಟಿಂಗ್ ಇಲ್ಲ ಅದಕ್ಕಾಗಿ ಇವ್ರ ಕಡೆ ಕರ್ಕೊಂಡ್ ಬರಕ್ ಹೋಗಿದ್ವಿ ಇದು ಪಾಟ್ ನೋಡಿ ಬಯಲಂಗಲ್ಲ ಇದು ಆಗಿದ್ದು ಎ ಸಿ ಅವ್ರು ಅಸಾಗ್ತಾನ ವ್ಯಕ್ತಪಡಿಸೋದು ಪಾಟ್ ಇಲ್ಲ ಹಂಗಂದ್ರೆ ಈಗ ಅವರು ನಾನು ಮುಂಜಾನೆ ನಿಮ್ಗೆ ಚೆಕ್ಕನ್ನ ಕೊಡ್ತಾರೆ ಅಂದ್ರಲ್ಲ ಇನ್ನ ಏನ್ ಮಾಡ್ಬೇಕಾಗ್ಯದ್ರಿ ಸರ್ 9 ದಿನ ನಾವು ನಮ್ಗೆ ಆಗ ಈಗ ನಾ ಹೋರಾಟ ಬಿಡ್ತೇನ್ರಿ ಅವ್ರು ಚಾಕ್ ಪಾಟ್ರ ಅಂದ್ರ ನಾ 85 ಅಂತ ಹೋರಾಟ ಮಾಡ್ತೇನ್ರಿ ನನ್ನ ಜೀವನದ ಅಂತ ಹೋಗ್ರಿ ಚಾಕ್ ಪಾಟ್ರ ಅವ್ರು ನೀವು ಎಷ್ಟು ಚಂದ ಹೇಳತ್ತಾರ ನನಗೆ ಅಲ್ರಿ ಅವ್ರ ಬ್ಯಾಂಕ್ ನಾನೇ ಈಗ ಅದನ್ನ ಜವಾಬ್ದಾರಿ ಹೆಂಗ್ ತಗೊಳಕ್ ಬರುತ್ತೆ ಅವ್ರ ಫೈನಾನ್ಷಿಯಲ್ ಕಂಡೀಷನ್ ಅವ್ರ ಮ್ಯಾಲ ಕ್ರಮ ತಗೋರಿ ಸಾರ್ವಜನಿಕರು ಲೂಟಿ ಹೊಡ್ಯಾಕತ್ತಾರ ಅವ್ರ. ಬ್ಯಾಂಕ್ ಮ್ಯಾನೇಜರ್ ಅಂತ ಅದ ಅವ್ರ ಕನ್ಸಲ್ಟಿಂಗ್ ಇದಕ್ಕ ರೆಫರ್ ಮಾಡ್ರಿ ನೀವು ಹಿಂಗ ಬಂದೈತಿ ಸಾರ್ವಜನಿಕರಿಂಗ ಹಿಂಗ ಅವ್ರ ಅಸಾಕ್ತನ ತೋರ್ಸಾಕತ್ತಾರೋ ಅವ್ರ ನಿರ್ಲಕ್ಷ್ಯ ಮಾಡತ್ತಾರ ಅಂತ ನೀವು ಹೇಳಿದ್ರಲ್ಲ ನಿಮ್ಮ ದುಡ್ಡು ಈಗ ಅದನ್ನ ನಾವ್ ಏನ್ ಹೇಳ್ತೀವಿ ಇವತ್ತು ಮೇಡಮ್ ಅವ್ರು ಇದು ಫಸ್ಟ್ ಟೈಮ್ ನೀವು ಇವಾಗ ಈಗ ಸ್ಟ್ರೈಕ್ ಬಂದಾಗ ಮೇಡಮ್ ಅವ್ರು ಹೇಳಿದ್ರಿ. ಇಲ್ರಿ, ರೈಟಿಂಗ್ ಹೋದ್ರಿ ಏನ್ ನಿಮ್ಮ ಒಂದ್ ಮಿನಿಟ್ ಇಲ್ರಿ ರೈಟಿಂಗ್ ನೀವು ಕೊಟ್ಟಾಗ ಇಮಿಡಿಯೇಟ್ ಆಗಿ ಅವ್ರು ಕೇಳಿದಾಗ ಅವ್ರ ಹತ್ರ ಮತ್ತೆ ಈಗ ಪಾಠ ಅನ್ನತ್ತಾರ. ಅಲ್ರಿ, ಒಂದ್ ಮಿನಿಟ್ ಹೇಳೋದ್ರೆ ಕೇಳ್ರಿ ಅದ್ರಿ ಇದು ಪಾಠ ಇದ್ವಾ ನಾವ್ ಹೇಳೋದ್ ಕೇಳಕ್ ತಯಾರಲ್ಲ ನಾ ಏನ್ ಮಾಡಕ್ ಸಾಧ್ಯ ಇಲ್ರಿ ರಿಯಲಿ ಸಾರಿ ನೀವು ನೋಡ್ರಿ ನಾನ್ ಅಂತ ಹೇಳಿದೀನಿ ಅವ್ರ ಬ್ಯಾಂಕ್ ದನ್ನ ಅವ್ರು ಇಮಿಡಿಯೇಟ್ ಆಗಿ ಕೊಡಕ್ ಹೇಳಿದಾರೆ ನಾಳೆ ಚೆಕ್ ಕೊಡ್ತೇನೆ ಅಂತ ಬಾಗ್ಲಾಡ್ರಿ ಮೇಡಮ್ ಇಲ್ಲೇ ಕೊಂಡಿರ್ತಾವ ಇನ್ನ 60 ಕೊಂಡಿರ್ತಾವ ನೋಡ್ರಿ ನಾ ಸಾಹೇಬ್ರ ನೋಡ್ರಿ, ನಿಮ್ಮ ನಾವು ಆಫೀಸ್ ಮುಂದೆ. ಇದಕ್ಕಿಂತ ನಾ ಹೆಚ್ಚಿಂದ ಹೇಳಕ್ ಬರಂಗಿಲ್ಲ ಅದ. ನಾನ್ ನಿಮ್ಗೆ ಏನ್ ಹೇಳಿದೇನಂದ್ರೆ ನೀವು ಯಾಕ ಅವ್ರು check ಕೊಡ್ತಾರೆ ಅಂತ ಹೇಳಿದೀವಿ. ಮತ್ತ ನೀವ ಕೊಟ್ಟಾರಂಗ ಅಲ್ರಿ ನಾವು ನ್ಯಾಯ ಅಲ್ಲಿ ಅನ್ಯಾಯ ಆಗೈತೆ ಅಂತ ನಿಮ್ ಮಧ್ಯೆ ಬಂದೇವ್ರಿ ಮತ್ ನೀವು ಅಸಾಕ್ತಾನ ವ್ಯಕ್ತಪಡಿಸಿರ ಮತ್ತೆ ಇನ್ನು ಹೋಗುದೇ ಇಲ್ಲ ಈಗ ನೋಡ್ರಿ ನಾವ್ ರೊಕ್ಕ ಕೊಡಂಗಿಲ್ಲ ಅಂತ ಯಾರು ಹೇಳಿದ್ರಿ ಅದ ರೀ ಅವ್ರು ಯಾಕೆ ಕೊಡ್ತಾರೋ ಕೇಳಲ್ಲ ಅವ್ರನ್ನ ಅರೆ ಇಲ್ಲ ಅವ್ರ ಮೇಡಮ್ ಮೇಡಮ್ ಫೋನ್ ಎಬಸ್ಲಿಕ್ಕೆ ಅವ್ರ ಮೇಲೆ ಕರ್ನಾಕೊಂಡು ನೋಟಿಸ್ ಕೊಡ್ರಿ ಏನಂತ ಮಾತಾಡೋದಿದ್ರಿ ಅಲ್ರಿ, ಆ ತಾಲೂಕಿನ ಮ್ಯಾಜಿಸ್ಟ್ರೇಟ್ ನೀವು. ಅವರು ಬೇರೆ ಒಂದ್ ಮೀಟಿಂಗ್ ನಾಗ ಏನು ಅದಾರ ಅದಕ್ಕಾಗಿ ನಾವು ಕಳಿಸ್ಕೊಟ್ಟಿದೀವಿ ಯಾವ್ದ್ರಿ ಅದಕ್ಕಾಗಿ ನಾ ತಹಶೀಲ್ದಾರ್ ಅವರಿಗೆ ಮಾತಾಡಿ ಅಲ್ರಿ, ನಾ ಹೇಳೋದ್ ಕೇಳ್ರಿ. ನೀವು ಯಾರು ಹೇಳೋದು ಕೇಳ್ರಿ ನೋಡ್ರಿ ಮಿಸ್ಲೀಡ್ ಮಾಡಬೇಡ್ರಿ ಮಿಸ್ಲೀಡ್ ಮಾಡಬೇಡ್ರಿ ನಾವು ಅಲ್ಲೇ ಹೋಗಿದ್ರೆ ಅಥವಾ ನೋಡ್ರಿ ನಾವು ತಪ್ಪು ಮಾಡಿದ್ವು ನಿಮ್ಮ ಆಫೀಸಿಗೆ ಬಂದ ಇದು ತಹಸೀಲ್ದಾರ್ ಸಾಹೇಬರಾಗಿದ್ರ ಅವರು ಇಮಿಡಿಯೇಟ್ಲಿ ಅಲ್ಲೇ ಸಾಲ್ವ್ ಮಾಡ್ತಿದ್ರು ನಾವು ಹುಚ್ಚರಾಗಿ ಇಲ್ಲಿ ಬಂದು ನಾವು ಅದಕ್ಕೆ ನಾ ಏನ್ ಮಾಡಿದ್ದೆ ಅಂದ್ರೆ ಹಾ ನೀವು ಬರೋಬರಿನ ಮಾಡಿರ್ಬೇಕು ನೀವು ಅಲ್ಲೇ ಕಳಿಸಿಬಿಟ್ರಿ ನಮ್ಗೆ ಈಗ ನೋಡ್ರಿ ಸದಾ ಈಗ ನೋಡ್ರಿ ಕೋರ್ಟ್ ಆರ್ಡರ್ ಸರ್ ದಯವಿಟ್ಟು ನೋಡಿ ಕೋರ್ಟ್ ಆರ್ಡರ್ ಸರ್ ಈಗ ಕೋರ್ಟ್ ಆರ್ಡರ್ ಕೊಡ್ತಾ ಇಲ್ರಿ ಅವ್ರು ನಿಮ್ಗೆ ಏನ್ ಕೊಡ್ತಾರೆ ಸಾಹೇಬ್ರು ಮಾತಾಡ್ತಾರೆ ಅವ್ರಿಗೆ ಮಾತಾಡಿವಿ ಒಂದ್ ಕಡೆ ದುಡ್ಡಿದೆ ರಿಕವರಿ ಮಾಡಿದ್ದು 1.5 ಲಕ್ಷ ಕಟ್ಟಿದ್ದಾರೆ ಕೋರ್ಟ್ ಏನು ಕೊಡಬೇಕಾಗಿದೆ ಅವ್ರಿಗೆ ಅವ್ರಿಗೆ ಅಮೌಂಟ್ ಕೊಡೋ ಅವಶ್ಯಕತೆ ಇದೆ ಅವರಲ್ಲಿ ಎಷ್ಟು ಕೊಡಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಭಾಳಷ್ಟು ಕಸ್ಟಮರ್ ಇದಾರಲ್ಲ ನಿಮ್ಮ ಕುತ್ತಾರೊಳಗೆ ಅವ್ರ ಹತ್ರನ ನೀವದಿರೋ ನಾವು ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ 22 ಅದರೊಳಗೆ ಅವನ ಬಗ್ಗೆ ಹೇಳಾಕ್ತಾರೆ ಅವ್ರನ್ನ ಕ್ಲಿಯರ್ ಮಾಡ್ತಾರೆ ಈಗ ಆ ಅಮೌಂಟ್ ಕೊಡೋದನ್ನ ಇಸ್ಕೊಳ್ಳೋ ಕೆಲಸ ಮಾಡ್ರೆ ಆದ ನಂತರ ನಾವು ಈಗ ಅಮೌಂಟ್ ಕೊಡೋದಂತೂ ಆದ್ರೆ ಇವ್ರು ವಸೂಲು ಮಾಡೋದು ಮತ್ತೆ ಅವರು ಹಂತವಾಗಿ ಅದು ಬಡ್ಡಿ ಸಕಟ ವಸೂಲು ಮಾಡತ್ತಾರಂತ್ರಿ ಈಗ ಇವ್ರು 2 ವರ್ಷದಿಂದ ಅವ್ನ ಮನೆಗೆ ಬಂದಿರ್ವಿ ಹ್ಞೂ ಅನ್ರಿ ಬಂದಿರಿಲ್ವ ನೀವು ಅವನ ಮನಿದ ಒಂದು ಕೈ ಅಷ್ಟ ಹೋಗ್ತದೆ ಈಗ ಮನುಷ್ಯನ ದಾಟಾಕತ್ತೈತ್ರಿ ಅದ 2 ವರ್ಷದಿಂದ ಬಂದ ಎಷ್ಟು ವಸೂಲು ಮಾಡಿದಾರೆ ಕೇಳ್ರಿ ನಾವು ಕೋಟಿ ಗಂಟಲೆ ವಸೂಲು ಮಾಡಿದಾರೆ ಅವ್ನು ಕೊಡ್ಬೇಕಿಲ್ವ
ಅವ್ನು ಕೊಡ್ಬೇಕೇನಿಲ್ಲ ಇಂಥ ವ್ಯಕ್ತಿದು ಇದನ್ನ ಅವ್ರಿಗೆ ಕೇಳಿವಿ ಚೆಕ್ ಕೊಡಕ್ಕ ಚೆಕ್ ಬುಕ್ಕಿಂಗ್ ಸೈನ್ ಮೇಡಮ್ ಇಲ್ಲ ಇವತ್ತು ದಿನ ಬಿಟ್ರೆ ನಾಳೆ ಬೆಳಗ್ಗೆ ಅವ್ರು ಬಂದ್ರೆ ಇದನ್ನ ಮೇಡಮ್ ಬಂದ್ ಮಾಡಕ್ಕೂ ಹಾಕೋಣ ಈಗ ಮೇಡಮ್ ಇವರಲ್ಲ ಅಂದ್ರೆ ಇವ್ರ ಆಯುಕ್ತರ್ರಿ ಆಯುಕ್ತರ ಈಗ ಪುರಸಭೆ ಅವರು ಅವಿಜ್ಞಾನಿಕವಾಗಿ ಮಾಡಿದ್ದಕ್ಕೆ ಈ ಓನ್ಯಾಗ 5 ಫೂಟ್ ನೀರು ಬರಾಕತ್ತೈತಿ ಅಲ್ಲಿ ನೀರು ಹೋಗಾಕ ಜಗಾನ ಇಲ್ಲ. ಅಲ್ಲಿ ಸಾಹೇಬರಿಗೆ ತೋರಿಸ್ತಾರೆ ಅಂದ್ರೆ ಅವ್ನು ಏನ್ ಮಾಡಿದ್ರು ಕಾಂಟ್ರಾಕ್ಟರ್ ತನ್ನ ಟೀಪಾಗಿ ಚೆನ್ನಮ್ಮನ ಗ್ರಹ ಬಂದಂತಾಗಿತ್ತು ಏರಿಯಾದ ಚೆನ್ನಮ್ಮನ ಗ್ರಹ ಬಂದಂತಾಗಿತ್ತು ಏರಿಯಾ ಪ್ರತಿ ಸಲ ಮಳೆ ಬಂದಾಗ ನಮ್ಮ ಓಣ್ಯಾಗ ಎಲ್ಲಾರು ಮನೆ ಅಣ್ಣ ತೋರಿಸ್ರಿ ಅವ್ರು ನೀರು ತೋರಿಸ್ರಿ ಎಲ್ಲ ಮನೆಗಳು ನೀರು ಈ ತರ ನೀರು ಬರ್ತದೆ ನಾವು ಇದನ್ನ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡು ಚೀಫ್ ಆಫೀಸರ್ ಕೇಳೋದ್ರಿ ಆಮೇಲೆ ನಮ್ಗೆ ಶಾಸಕರು ಕೇಳಕ್ಕೆ ಇರಲ್ಲ ಅದಕ್ಕೆ ನಾವು ಏನು ನಮ್ದೇನು ಇದೊಂದು ಮನವಿ ಕೊಡ್ತೇವ್ರಿ ಲಾಸ್ಟ್ ಮನೆಗೂ ಹೋಗ್ಬೋದು ಅದೇನೈತಿ ಎಲ್ಲಿಂದ ಟ್ರೈನ್ ಬರ್ತದಲ್ಲ ಅಲ್ಲಿ ವೈಡ್ ಐತಿ ಅಲ್ಲಿ ಮನೆ ಹತ್ರ ಏನು ಬರ್ತದಲ್ಲ ಬಸ್ ಸ್ಟ್ಯಾಂಡ್ ಏನೋ ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ನ್ಯಾರೋ ಆಗೈತೆ ಅದಕ್ಕೆ ಮೇಲೇನು ಡೈವರ್ಷನ್ ಮಾಡ್ಬೇಕಲ್ಲ ಅದನ್ನು ನಾವು ಎಕ್ಸ್ಪರ್ಟ್ ಹಾಕೊಂಡಿದ್ದೀವಿ ಆದಷ್ಟು ಬೇಗ ಮಾಡ್ತೀವಿ ಆಮೇಲೆ ಈಗ ನಾವು ವಿಸಿಟ್ ಮಾಡಿದಾಗ ಹೇಳಿದ್ವಿ ಮನೆ ಬಿಡುವಂಥ ಸ್ಥಿತಿ ಒಳಗಿದೆ ಸ್ಥಳಾಂತರ ಮಾಡಿ ಯಾಕಂದರೆ ನಾವು ಆಲ್ರೆಡಿ ಆರ್ಜಿಸರಿಗೆ ಕಳಿಸಿದ್ದೀವಿ PMA ಒಳಗೆ ಬಟ್ ಆ ಬರುವಂಥ ಸಂದರ್ಭದೊಳಗೆ ಅಷ್ಟರಲ್ಲಿ ಏನೂ ಅನಾಹುತ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವ್ರನ್ನ ತಿಳಿಸಿ ದಯವಿಟ್ಟು ಮೇಡಮ್ ಮಾತಾಡಿದ್ರೆ ನೀವು ಏನಾಗ್ತಾರೆ ಈಗ ಹೋಗಿ ಸದ್ಯ ಚೀಫ್ ಮಿನಿಸ್ಟರ್ಗೆ ಟ್ವೀಟ್ ಆಗ್ತೈತ್ರಿ ಈಗ ಮತ್ತೆ ನೀವು ಈಗ ಉತ್ತರ ಹೇಳತ್ತಾರೆ ಸರ್ಕಾರ ಹಾಕಿಲ್ಲ ಅನ್ನೋ ಮಾತು ಯಾಕಂದ್ರೆ ಈಗ ಟ್ವೀಟ್ ಮಾಡ್ತೇವೆ ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ನಾವೇನು ಹೇಳಿದ್ದು ಸ್ಕೀಮ್ ಪ್ರಕಾರ ನಾವು ಏನು ಬೆನಿಫಿಷರೀಸ್ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿ ಕಳಿಸಿದ್ದೇವೆ ನಮ್ಮ ಹಂತದಿಂದ ಕಳಿಸಿದ್ದೇವೆ ಅಲ್ಲಿಂದ ಅಪ್ರೂವಲ್ ಆಗಿ ಬರಬೇಕು ಅಂತ ನಾನು ಬಾಡಿಗೆ ಕೊಡಾಕ ಬಾಡಿಗೆ ಕೊಟ್ಟಾಗ ಇಲ್ಲೇ ಅದಾವಲ್ಲ ಬ್ರಹ್ಮ ಐತಿಲ್ವ ಬಾಡಿ ಕೊಡಾಕ ಅಂತ ಏನಂತಂದ್ರೆ ಮೇಲ್ಛಾವಣಿಗೆ ಅಂತ ಹೇಳಿ ನಾವು ಬೇಕಂದ್ರೆ ಕೊಡ್ಬೋದು ಅಂತ ಅವ್ರೇನಂದ್ರೆ ಇಲ್ಲ ನಮಗೆ ಅಲ್ಲಿಂದ 3 ಲಕ್ಷ ಅದೇ ಬರಲಿ ಅಂತ ಹೇಳಿ ಅವ್ರು ಬೇಡಿಕೆ ಅದಲ್ಲದೆ ಇವ್ರದ್ದು ಏನು ಟಿಪ್ಪು ಬ್ಯಾಂಕಿಂದ ಏನು ಬರೋದಿದೆ ಅದು ಬಂದ ಮೇಲೆ ನಾವು ರಿಟರ್ನ್ ಮಾಡ್ಕೊಂತೀವಿ ಊರಾಟ ಕೊಟ್ಟು ಅಂದ್ರೆ ಇಲ್ಲೇ ಬಂತಂದ್ರ ಮನಿ ಹಾಕಿಸ್ಬೇಕಂದ್ರ ಎಲ್ಲಾ ತುಡುಗ್ರ ಕೊಡ್ಬಿಟ್ಟಾಗ ಮ್ಯಾನೇಜರ್ ನೀವು ಬರಾಕ್ ಹೋಗ್ಬೇಡ್ರಿ ಎಲ್ಲಿ ಒಳ್ಳೆ ಆ ಮೇಡಮ್ ಕೊಡ್ತೀನಿ ರೊಕ್ಕ ಇಟ್ಕೊಂಡು ಏನು ಮಾಡತ್ತಾಳ ಮೇಡಮ್ ಜೆರಾಕ್ಸ್ ಕೊಡು ಅಂತಾರೆ ಇಲ್ಲೇ ಕರ್ನಾಟಕ